ಅನೇಕ ಜನ ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಗೆ ಕಾರ್ಯಕರ್ತರು ಕನ್ನಡಕ್ಕಾಗಿ ಹೋರಾಟ ಮಾಡೋದಕ್ಕೆ ತಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಇನ್ನು ಬೇರೆ ಬೇರೆ ಸಂಘಟನೆಗಳಿಂದ ಕನ್ನಡಕ್ಕಾಗಿ ಹೋರಾಟ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ. ಅಂಥ ಕರ್ನಾಟಕ ಕನ್ನಡ ಹೋರಾಟಗಾರರಿಗೆ ತಮ್ಮ ಕಿವಿ ಮಾತೇನು? ಹೋರಾಟಗಾರ ತನ್ನ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ನಿಷ್ಠೆ ಇರಬೇಕು, ಬದ್ಧತೆ ಇರಬೇಕು, ನಿಜವಾದ ಕಾಳಜಿ ಇರಬೇಕು. ಇದು ಸೇವೆ ಅಂತ ಅನ್ಕೋಬೇಕು, ತ್ಯಾಗದ ಮನೋಭಾವ ಇರಬೇಕು. ಅವನು ಮಾತ್ರ ಹೋರಾಟಗಾರ ಅಂತ ಹೇಳ್ಕೋಬಹುದು. ಅದು ಬಿಟ್ಟು ಯಾವುದೋ ಒಂದು ಮುಖವಾಡವನ್ನು ಹಾಕ್ಕೊಂಡು ಸ್ವಾರ್ಥದಿಂದ ಈ ಸಮಾಜದಲ್ಲಿ ಜನರನ್ನ ದಾರಿ ತಪ್ಪಿಸಿ, ಭಾಷೆಯ ಹೆಸರಲ್ಲಿ ದಾರಿ ತಪ್ಪಿಸಿರೂ ಅದು ಸರಿಯಲ್ಲ, ಧರ್ಮದ ಹೆಸರಿನಲ್ಲಿ ದಾರಿ ತಪ್ಪಿಸಿರೂ ಅದು ಸರಿಯಲ್ಲ. ಹಾಗಾಗಿ ನಾನು ಎಲ್ಲ ನಾಯಕರಿಗೆ, ಹೋರಾಟಗಾರರಿಗೆ ಎಲ್ಲರಿಗೂ ಹೇಳೋದೇನದಾದರೆ, ರಾಷ್ಟ್ರಕವಿ ಕುವೆಂಪು ಒಂದು ಮಾತು ಹೇಳ್ತಾರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅಂತ. ಅದು ಸತ್ಯ. ಕೆಲವರಿಗೆ ಹಾಗಾದರೆ ಕನ್ನಡಕ್ಕೆ ಕೈ ಎತ್ತಿರೆ ನಮ್ಮ ಕೈಗೆ ಕೋಳ ಹಾಕ್ಬಿಟ್ರಲ್ಲ, ಆ ಪುಟ್ಟಪ್ಪನವ್ರ ಮಾತು ಸುಳ್ಳಲ್ವಾ ಅಂತ ಅನ್ಕೋತಾರೆ. ಆದರೆ ಒಂದು ಸತ್ಯ, ನಿಮ್ಮ ಕನ್ನಡದ ಪ್ರೀತಿ, ಕಾಳಜಿ, ಕಳಕಳಿ, ಕಿಚ್ಚು ಇವೆಲ್ಲವೂ ನೈಜವಾಗಿದ್ದಾಗ, ಪ್ರಾಮಾಣಿಕವಾಗಿದ್ದಾಗ, ಸೇವಾ ಮನೋಭಾವದಿಂದ ಇದ್ದಾಗ, ನಿಸ್ವಾರ್ಥವಾಗಿದ್ದಾಗ, ನಿಜಕ್ಕೂ ಪುಟ್ಟಪ್ಪರ ಆ ಕವಿವಾಣಿ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅನ್ನೋ ಮಾತು ಸತ್ಯ ಅನ್ನೋದಾದರೆ ನನ್ನೇ ಉದಾಹರಣೆಯಾಗಿ ಇಟ್ಕೋಬಹುದು. ಅವೆಲ್ಲವೂ ಸರಿ ಇದ್ದಾಗ. ಹಾಗಾಗಿ ನಾನು ಎಲ್ಲ ಹೋರಾಟಗಾರರಿಗೆ ಯಾವುದೋ ಇವತ್ತಿನ ಪ್ರಚಾರಕ್ಕೋ ಪ್ರತಿಷ್ಠೆಗೋ ಇಲ್ಲ ಸ್ವಾರ್ಥಕ್ಕೋ ಈ ಕನ್ನಡದ ಶಾಲೆ ಕೊಂಡು ಬೀದಿಗೆ ಇಳಿಯೋದು ಬದಲಿಗೆ ನಿಮ್ಮ ಕನ್ನಡದ ಪ್ರೀತಿ, ಕನ್ನಡ ಬೆಳೆಸುವ ರೀತಿ ನೀತಿಗಳನ್ನ, ಕನ್ನಡ ಕರ್ನಾಟಕ ಅನ್ನುವಾಗ ಇಲ್ಲಿಯ ಜಲಮೂಲಗಳು, ನೆಲಮೂಲಗಳು, ಭಾಷಾ ಮೂಲಗಳು ಇವನ್ನೆಲ್ಲವನ್ನ ಅರ್ಥ ಮಾಡಿಕೊಂಡು ನಿಜವಾಗಿ ನೈಜವಾಗಿ ಕನ್ನಡದ ಕಾಯಕ ಮಾಡಿದ್ರೆ ಪುಟ್ಟಪ್ಪನವ್ರು ಹೇಳ್ದಾಗೆ ನಿಮ್ಮ ಕೈ ಕಲ್ಪವೃಕ್ಷವಾಗತ್ತೆ. ಇಲ್ಲ ಅಂದರೆ ಕಷ್ಟಗಳು, ನಷ್ಟಗಳು, ದುಃಖಗಳು, ದುಮಾನಿಗಳನ್ನು ನೀವು ಎದುರಿಸ್ಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಗಟ್ಟಿಯಾಗಿ ನೆಲದಲ್ಲಿ ಒಬ್ಬ ಹೋರಾಟಗಾರ ಅನ್ನಬೇಕಾದ್ರೆ ನಿಮ್ಮ ಪ್ರಾಮಾಣಿಕವಾದ ಕನ್ನಡದ ಸೇವೆ ನಿರಂತರವಾಗಿ ಇರಬೇಕಾಗತ್ತೆ. ಕನ್ನಡದ ನೆಲ, ಜಲ, ಭಾಷೆ ಬಂದಾಗ ನೈಜವಾಗಿ ಹೋರಾಟಗಳಾಗಿ, ಯಾವುದೋ ಸ್ವಾರ್ಥಕ್ಕಾಗಿ ಹೋರಾಟಗಳು ಆಗಬಾರ್ದು ಅನ್ನುವಂಥ ಅದ್ಭುತ ಮಾತು. ಅದ್ರ ಜೊತೆಗೆ ಎಲ್ಲೇ ಹೋಗ್ಲಿ ಬರಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಕೇಳ್ತಾ ಇರ್ತಾರೆ, ಹೌದು ಕರ್ನಾಟಕ ರಕ್ಷಣಾ ವೇದಿಕೆಯವರು ದೊಡ್ಡ ಮಟ್ಟದ ಚಳುವಳಿ ಮಾಡ್ತಾರೆ, ಎಲ್ಲೇ ಹೋರಾಟಗಳಲ್ಲಿ ಭಾಗಿಯಾಗ್ತಾರಲ್ಲ, ಇವರಿಗೆಲ್ಲ ಆರ್ಥಿಕ ಮೂಲ ಯಾವುದು, ಎಲ್ಲಿಂದ ಬರುತ್ತೆ ಇವ್ರಿಗೆಲ್ಲ ದುಡ್ಡು ಅಂತ ಪ್ರಶ್ನೆ ಬರುತ್ತೆ. ಮೋಸ್ಟ್ಲಿ ನಿಮಗೂ ಎದುರಾಗಿರುತ್ತೆ. ಹೌದು, ಈ ಪ್ರಶ್ನೆಗಳು ತುಂಬ ಸಂದರ್ಭದಲ್ಲಿ ಕೆಲವರು ಹೇಳ್ಕೋತಾರೆ, ಕೆಲವರು ಕೇಳ್ತಾರೆ, ಕೆಲವರು ಕೇಳದಲ್ಲೇ ಅವರಲ್ಲೇ ಅಡಗಿಸ್ಕೊಂಡು ಇವ್ರು ಇಷ್ಟೆಲ್ಲ ಬೆಳೀತಾರೆ, ಇವ್ರು ಇಷ್ಟೆಲ್ಲ ಸಮಾವೇಶಗಳು ಮಾಡ್ತಾರೆ, ಇಷ್ಟೆಲ್ಲ ಸಮಾರಂಭಗಳು ಮಾಡ್ತಾರೆ, ಇಷ್ಟೆಲ್ಲ ಚಳುವಳಿಯನ್ನು ರೂಪಿಸ್ತಾರೆ ಅಂತ ಹೇಳಿ ಅವರ ಮನಸ್ಸಲ್ಲೇ ಕೊರಗುತ್ತಾ ಈ ಪ್ರಶ್ನೆಗಳನ್ನ ಇವ್ರ ಹತ್ರ ಇಟ್ಕೋತಾರೆ. ನಾನು ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಅದನ್ನೇ ಹೇಳಿದ್ದು ನಾನು. ಕನ್ನಡದ ಕೆಲಸ, ಕಾಯಕ ಪ್ರಾಮಾಣಿಕವಾಗಿದ್ರೆ ಆ ಕೈ ಕಲ್ಪವೃಕ್ಷವಾಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆಯಾಗಿ ತಗೊಳ್ಳಿ ಅಂದಿದ್ದು. ಯಾಕೆ ಅಂದ್ರೆ ನಿಜವಾದ ಕನ್ನಡದ ಕೆಲಸ, ಕಾರ್ಯ, ಕಾಯಕ ಅನ್ಕೊಂಡು ಮಾಡೋದಾದ್ರೆ ಆ ಕಾಯಕದ ಹಿಂದೆ ನಿಲ್ಲುವಂತ ಶಕ್ತಿಗಳು ನಮಗೆ ಅರಿವಿಗೆ ಬಾರದೆ ನಿಲ್ತಾರೆ. ಅದೇ ನಿಜವಾದ ಆರ್ಥಿಕ ಮೂಲ ಅಂತ ಅನ್ಕೊಂಡಿದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇವತ್ತು 78 ಲಕ್ಷ ಕಾರ್ಯಕರ್ತರಿದ್ದಾರೆ. ಅವರು 1 ರೂಪಾಯಿ ಕೊಟ್ರೆ ಸಾಕಲ್ವಾ ಕರ್ನಾಟಕ ರಕ್ಷಣಾ ವೇದಿಕೆಯ ಆರ್ಥಿಕ ಮೂಲವನ್ನ ಗಟ್ಟಿಗೊಳಿಸ್ಲಿಕ್ಕೆ? ಹಾಗೆ ನಾರಾಯಣಗೌಡರು ಪ್ರೀತಿಸುವಂತ, ಅಭಿಮಾನದಿಂದ ನೋಡುವಂತ ಈ ರಾಜ್ಯದಲ್ಲಿ ಬಹುದೊಡ್ಡ ಉದ್ಯಮಿಗಳಿದ್ದಾರೆ, ಸ್ನೇಹಿತರಿದ್ದಾರೆ. ಹಾಗಾಗಿ ಅವರೆಲ್ಲರ ಪ್ರೀತಿ, ಅಭಿಮಾನ, ಸಹಕಾರದಿಂದ ಕರವೇ ಅಂಪನ ಒಂದು ಮಾತು ಹೇಳ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕುರಿತು ಒಂದು ಮಾತು ಹೇಳ್ತಾರೆ, ಸೆರೆಮನೆಯಲ್ಲಿದ್ದ ಕನ್ನಡವನ್ನ ಅರಮನೆಗೆ ತಗೊಂಡು ಹೋದವರು ನಾರಾಯಣಗೌಡರು ಅಂತೇಳಿ.
ಕನ್ನಡದ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ 100 ಜನ, ಇಲ್ಲ ಟೌನಲ್ಲಿ ಒಂದು 300 ಜನ, ಇಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು 400-500 ಜನ. ಅದೇ ದೊಡ್ಡ ಸಮಾವೇಶ, ಬೃಹತ್ ಸಮಾವೇಶ ಅಂತಿದ್ದ ಕಾಲಕ್ಕೆ ನಾರಾಯಣಗೌಡರು ಲಕ್ಷ ಕನ್ನಡಿಗರನ್ನ ಅರಮನೆಯ ಪ್ರದೇಶದಲ್ಲಿ ಅಲ್ಲಿ ದೊಡ್ಡ ಕನ್ನಡದ ಸಮಾವೇಶ ಸಂಭ್ರಮಗಳು ಆಗ್ತವೆ. ಒಂದು ಚಳುವಳಿಗೆ ನ್ಯಾಷನಲ್ ಕಾಲೇಜಿಂದ ಒಂದು ರ್ಯಾಲಿ ಹೊರಟ್ರೆ ನಾರಾಯಣಗೌಡರು ಕರೆ ಕೊಟ್ಟಾಗ 25,000-50,000 ಜನ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಅನ್ನುವಾಗ ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ಕನ್ನಡದ ನೈಜವಾದಂಥ ಕಾಯಕ ಮಾಡಿದಾಗ ಆ ಶಕ್ತಿ ಬರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳೋದು ಏನಪ್ಪ ಅಂದರೆ, ನಾವು ಕನ್ನಡವನ್ನು ಪ್ರೀತಿ ಮಾಡಿದ್ರೆ, ನಾವು ನಿಜವಾಗಿ ಕನ್ನಡವನ್ನು ಹಪ್ಕೊಂಡ್ರೆ, ನಾವು ನಿಜವಾದ ಕನ್ನಡದ ಭಕ್ತಿ ನಮ್ಮಲ್ಲಿದ್ದರೆ ಆ ಭಕ್ತಿಗೆ ಶಕ್ತಿ ತುಂಬಲಿಕ್ಕೆ ಕರ್ನಾಟಕದಲ್ಲಿ ಸಾವಿರಾರು ಜನ ಇದ್ದಾರೆ. ಅವರ ಶಕ್ತಿ ನಮ್ಮ ನೈಜವಾದ ಭಕ್ತಿ ಆರ್ಥಿಕ ಮೂಲವನ್ನು ಗಟ್ಟಿಗೊಳಿಸಿದೆ.